12 ಡಿಫ್ರೆಂಟ್ ಸರ್ವಿಸ್ಗಳಿಗೆ UPSC ಪರೀಕ್ಷೆಯನ್ನ ಮಾಡುತ್ತೆ. IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲದೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಗಿರ್ಬೋದು, ಆಮೇಲೆ ಇಂಜಿನಿಯರಿಂಗ್ ಸರ್ವಿಸು, ಜಿಯಾಲಜಿಸ್ಟ್ ಎಕ್ಸಾಮಿನೇಷನ್, ಸ್ಪೆಷಲ್ ಕ್ಲಾಸ್ ರೈಲ್ವೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸು, ಕಂಬೈನ್ಡ್ ಮೆಡಿಕಲ್ ಸರ್ವಿಸು, ಇಂಡಿಯನ್ ಎಕನಾಮಿಕ್ ಸರ್ವಿಸು, ಸೆಕ್ಷನ್ ಆಫೀಸರು, ಸೆಂಟ್ರಲ್ ಪೊಲೀಸ್ ಫೋರ್ಸಸ್, BSF, ಆಮೇಲೆ CRPF, ITBP ಎಲ್ಲಕ್ಕೂ ಕೂಡ ಪರೀಕ್ಷೆಯನ್ನ ಕಂಡಕ್ಟ್ ಮಾಡುತ್ತೆ. ವೈ ಐ ಆಮ್ ಟೆಲಿಂಗ್ ಯು, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC 1 or 2 attempts, if you feel that, ಆಮೇಲೆ ಈ ಪರೀಕ್ಷೆಗಳನ್ನು ಬರೀಲಿಕ್ಕೆ ನಿಮಗೆ ಎಲಿಜಿಬಿಲಿಟಿ ಇರ್ತದೆ. ಬಹಳಷ್ಟು ಜನರು ನಮಗೆ ಆ ವೆಬ್ಸೈಟ್ಗಳೇ ಗೊತ್ತಿರಲ್ಲ. ಸೊ ಲುಕ್ ಇನ್ ಟು ಇಟ್. ಈ ಕಂಪ್ಲೀಟ್ ಪವರ್ ಪಾಯಿಂಟ್ ಅನ್ನು ನಾನು ಇಲ್ಲೇ ಬಿಟ್ಟು ಹೋಗಿರ್ತೀನಿ, ಅಪ್ಡೇಟ್ ಮಾಡ್ತೀನಿ. ಒಂದ್ಸಾರಿ ಈ ವೆಬ್ಸೈಟ್ಗಳನ್ನ ಚೆಕ್ ಮಾಡಿ. ಅದಕ್ಕೂ ಕೂಡ ಪರೀಕ್ಷೆಯನ್ನ ನೀವು ಬರೆಯಬಹುದು. ಬರೀ IAS, IPS ಅಲ್ಲ. ನೆಕ್ಸ್ಟ್, these are the different services, important services UPSC ಅಲ್ಲಿ. ನಂಬರ್ ಆಫ್ ವೇಕೆನ್ಸಿ ಇಯರ್ ವೈಸ್ ತೆಗೆದುಕೊಳ್ತಾರೆ. IAS, ಇಂಡಿಯನ್ ಫಾರಿನ್ ಸರ್ವಿಸ್ ಮತ್ತು ಪೊಲೀಸ್ ಸರ್ವಿಸ್ ಜೊತೆಗೆ 24 ಇತರೆ ಸೇವೆಗಳಿಗೆ ಒಂದು ಪರೀಕ್ಷೆ ನಡೆಯುತ್ತೆ. ಅದರಲ್ಲಿ ನಾಳೆ ನೀವು ಪರೀಕ್ಷೆ ಬರೀತೀರಾ, IAS, IPS ಆದ್ಮೇಲೆ ಆಮೇಲೆ ಮುಗಿತು ಅಂತಲ್ಲ. ಯು ಮೈಟ್ ಬಿಕಮ್ ಗ್ರೂಪ್ A 16 ಸರ್ವಿಸಸ್ ಇದೆ, ಗ್ರೂಪ್ B 5 ಸರ್ವಿಸಸ್ ಇರ್ತದೆ. ಆರ್ಮ್ಡ್ ಹೆಡ್ ಕ್ವಾರ್ಟರ್ ಸಿವಿಲ್ ಸರ್ವಿಸ್ ಹಿಡಿದು ಪಾಂಡಿಚೇರಿ, ಅಂಡಮಾನ್ ನಿಕೋಬಾರು, ಆಮೇಲೆ ಇಂಡಿಯನ್ ರೆವಿನ್ಯೂ ಸರ್ವಿಸು, ಸೆಂಟ್ರಲ್ ಕಸ್ಟಮ್ ಎಕ್ಸೈಸು, ಆಮೇಲೆ ಇಂಡಿಯನ್ ಪೋಸ್ಟಲ್ ಸರ್ವಿಸು, ಇಂಡಿಯನ್ ರೈಲ್ವೆ ಪರ್ಸನಲ್ ಸರ್ವಿಸು, ಅವು ಎಲ್ಲವೂ ಇರ್ತದೆ. ಬರೀ IAS, IPS ಅಲ್ಲ. ಬೇಸ್ಡ್ ಆನ್ ಯುವರ್ ಮೆರಿಟ್, ವೇಕೆನ್ಸಿ, ಪ್ರಿಫರೆನ್ಸ್ ಮತ್ತು ರಿಸರ್ವೇಶನ್ ಮೂಲಕ ಈ 24 ಸರ್ವಿಸ್ಗಳಿಗೆ UPSC ಮೂಲಕ ನಿಮ್ಮ ಅಲೋಕೇಶನ್ ಆಯ್ತದೆ, ಸರ್ವಿಸ್ ಅಲೋಕೇಶನ್ಸ್. ನೆಕ್ಸ್ಟ್, ಇದೆಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ, ಗೊತ್ತಿದೆಯಾ? ಕ್ವಾಲಿಫಿಕೇಶನ್, ಯು ಶುಡ್ ಬಿ ನ್ಯಾಷನಾಲಿಟಿ ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ, ಭಾರತೀಯನಾಗಿರ್ಬೇಕು. ಗ್ರಾಜುಯೇಷನ್ ಏಜ್ ಲಿಮಿಟ್ ಜನರಲ್ ಕ್ಯಾಟಗರಿಗೆ 21 to 33, OBC 32, 22 to 35, SC ST 21 to 37 ಇಯರ್. ನಿಮ್ ಜೊತೆನೆ ನಾನು ಇನ್ನೂ 4 ಅಟೆಂಪ್ಟ್ ಬರಿಬಹುದು. ಬೇಡ, ಸಾಕ. ಒಂದ್ಸಲ ಬರೆದಿದ್ದ ರಗಡಾಗೈತಿ, ಇನ್ನು ಬರೆಯಂಗಿಲ್ಲ ನಾವು ವಾಪಸ್. ಸೊ ದಿಸ್ ಇಸ್ ಅಟ್ ನಂಬರ್ ಆಫ್ ಅಟೆಂಪ್ಟ್ಸ್. ಜನರಲ್ ಕ್ಯಾಟಗರಿ 6 ಇರುತ್ತೆ, OBC ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ 9, SC ST unlimited. So if a candidate applies for prelims and if it doesn't appear for the examination, it will not be counted. ಅದು ಕೌಂಟ್ ಆಗಲ್ಲ. If you give attempt ಅಂದ್ರೆ ಅದು ಕೌಂಟ್ ಆಯ್ತದೆ. ನೆಕ್ಸ್ಟ್, ಸೆಲೆಕ್ಷನ್ ಆಫ್ ಪ್ರೊಸೆಸ್ 2, ಒಂದು ಪ್ರಿಲಿಮ್ಸ್, ಎರಡನೇದು ಮೇನ್ಸ್ ಪ್ಲಸ್ ಇಂಟರ್ವ್ಯೂ, 2 ಸೇರಿ ಆಯ್ತದೆ. ನೆಕ್ಸ್ಟ್, ಈ ಸೋರ್ಸ್ ಕೊಟ್ಟಿದ್ದೀನಿ, ಸೋರ್ಸಸ್ ಆಫ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ಗೆ ನಾವು ಹೇಗಪ್ಪ ತಯಾರಾಗೋದು? ಒಂದು ರೆಪ್ಯೂಟೆಡ್ ಮ್ಯಾಗಝಿನ್, ನಾರ್ಮಲಿ ದ ಹಿಂದೂ ಅದು ಆಕ್ಚುಲಿ ನ್ಯೂಸ್ ಪೇಪರ್ ಅಲ್ಲ, ಒಂಥರ ಮ್ಯಾಗಝಿನ್ ಇದ್ದಂಗೆ ಇರ್ತದೆ. ಎಲ್ಲ ಓದಕ್ಕಂತೂ ಆಗಲ್ಲ. ಸೊ ನ್ಯೂಸ್ ಪೇಪರ್ ರೀಡಿಂಗ್ ಅಂತ ಹಾಕಿ ಗೂಗಲ್ ಅಲ್ಲಿ UPSC ಪ್ರಿಪರೇಷನ್ ಅಂತ ಹೊಡೆದ್ರೆ 100 ಬರ್ತದೆ. ರೋಮನ್ ಸಾಯ್ನಿ ಎಕ್ಸ್ಪ್ಲೇನ್ಸ್ ಇಟ್ ವೆರಿ ವೆಲ್. ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಅದನ್ನ ಒಂದ್ಸಾರಿ ಕೇಳಿ. ಮ್ಯಾಗಝಿನ್ಸ್ ಯಾವ್ದಾವ್ದಪ್ಪ ರೆಫರ್ ಮಾಡ್ಬೇಕು ನಾವು? ಫ್ರಂಟ್ ಲೈನ್, ಯೋಜನಾ, ಕುರುಕ್ಷೇತ್ರ, ಸೈನ್ಸ್ ರಿಪೋರ್ಟರ್, ವರ್ಲ್ಡ್ ಫೋಕಸ್, ಸಿವಿಲ್ ಸರ್ವಿಸ್ ಟೈಮ್ಸ್. ಮ್ಯಾಗಝಿನ್ಗಳನ್ನ ರೆಫರ್ ಮಾಡುವುದಾದ್ರೆ ನಿಮ್ಮ ಸಬ್ಜೆಕ್ಟ್ಗಳಿಗೆ ಅನುಗುಣವಾಗಿ ಇವುಗಳನ್ನ ರೆಫರ್ ಮಾಡ್ಬೇಕು. ಆಮೇಲೆ ಗೌರ್ಮೆಂಟ್ ವೆಬ್ಸೈಟ್ಸ್, ಎಲ್ಲಾ ಗೌರ್ಮೆಂಟ್ ಇಲಾಖೆಗಳು, ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ವಿಲ್ ಹ್ಯಾವ್ ದೇರ್ ಓನ್ ವೆಬ್ಸೈಟ್ಸ್. ಆ ವೆಬ್ಸೈಟ್ಗಳನ್ನ ರೆಫರ್ ಮಾಡಿದ್ರೆ ಆ ಡಿಫರೆಂಟ್ ಇಲಾಖೆಗಳ ಯೋಜನೆ, ರೀಸೆಂಟ್ ಪಾಲಿಸಿ ಡಿಸಿಷನ್ಸ್ ಎಲ್ಲ ಅದ್ರಲ್ಲಿ ಅವೈಲೇಬಲ್ ಇರ್ತದೆ. ಇಂಟರ್ನೆಟ್ ಡಬಲ್ ಎಡ್ಜ್, ಅದು ಒಂಥರ ಸ್ವಾರ್ಡ್, ಸಿಕ್ಕಾಪಟ್ಟೆ ಫೇಕು ಏನೇನೋ ಇರ್ತದೆ. ಅಥೆಂಟಿಕ್ ಇನ್ಫಾರ್ಮೇಶನ್ ಇಂಟರ್ನೆಟ್ ಇಂದ ಪಡಿಬಹುದು. ಇದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಇಂದ ARC ರೆಕಮೆಂಡೇಶನ್ಸ್ ಏನಿರುತ್ತೆ ಅದನ್ನ ಸ್ವಲ್ಪ ನೋಡಿಕೊಳ್ಳುವುದು UPSC ಪರೀಕ್ಷಾರ್ಥಿಗಳಿಗೆ ಒಳ್ಳೆ ಸಲಹೆ. ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಇನ್ಫ್ಯಾಕ್ಟ್ ಐ ಹ್ಯಾವ್ ಬ್ರಾಟ್ ಕ್ವಶನ್ ಪೇಪರ್ PDF ಇದೆ. ಕರೆಂಟ್ ಇವೆಂಟ್ಸ್ ಪ್ರಿಲಿಮ್ಸ್ಗೆ ರೆಡಿ ಆಗಬೇಕಾದ್ರೆ ಹಿಸ್ಟ್ರಿ ಆಫ್ ಇಂಡಿಯಾ, ಇಂಡಿಯಾ ಅಂಡ್ ನ್ಯಾಷನಲ್ ಮೂವ್ಮೆಂಟ್, ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ, geography, physical, social, economic geography of India and the world, polity, constitution, political system, panchayat raj system, public policy, rights
ಅಂಡ್ ಇಶ್ಯೂಸ್, ಅದ್ರ ಬಗ್ಗೆ ಪಾಲಿಟಿಯಲ್ಲಿ ಕವರ್ ಆಗ್ತಕ್ಕಂಥದ್ದು. ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಅದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಫಿಕ್ಸ್, ಸೋಷಿಯಲ್ ಸೆಕ್ಟರ್, ಅದರ್ ಇನಿಷಿಯೇಟಿವ್ಸ್ ಅದರಲ್ಲಿ ಕೇಳ್ತಾರೆ. ಜನರಲ್ ಇಶ್ಯೂಸ್ ಅಂಡ್ ಎನ್ವಿರಾನ್ಮೆಂಟಲ್ ಎಕಾಲಜಿ, ಬಯೋಡೈವರ್ಸಿಟಿ ಅಂಡ್ ಕ್ಲೈಮೇಟ್ ಚೇಂಜ್, ಅದೇನು ಅದನ್ನ ಜನರಲ್ ಆಗಿ ಓದ್ಕೋಬೇಕು. ನೆಕ್ಸ್ಟ್ ಜನರಲ್ ಸೈನ್ಸ್. ಪೇಪರ್ 2 CSAT, ಇದು ಕಾಂಪ್ರಹೆನ್ಷನ್ ಇರುತ್ತೆ, ಬೇಸಿಕ್ ನ್ಯೂಮರಾಲಜಿ, ಡಾಟಾ ಇಂಟರ್ಪ್ರಿಟೇಷನ್, ಲಾಜಿಕಲ್ ರೀಸನಿಂಗ್, ಎನಾಲಿಟಿಕಲ್ ಎಬಿಲಿಟಿ, ಜನರಲ್ ಮೆಂಟಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್, ಇಂಟರ್ಪರ್ಸನಲ್ ಸ್ಕಿಲ್. ಇದನ್ನ ನಾವು ಫೇಸ್ ಮಾಡಿಲ್ಲ. I never read about it. I am not an competent authority to talk on it. ನನಗೆ ಅದ್ರ ಮಾತಾಡ್ಲಿಕ್ಕೆ ಬ್ಯಾಕ್ಗ್ರೌಂಡು ಇಲ್ಲ, ಅದ್ರ ಬಗ್ಗೆ ನಾಲೆಜ್ ಇಲ್ಲ. CSAT ನಾವು ಬರೆದವರಲ್ಲ, ನಮ್ಗೆ ಒಂದೇ ಪ್ರಿಲಿಮ್ಸ್ ಇತ್ತು, ಒಂದು ಜನರಲ್ ಪೇಪರ್, ಒಂದು ಆಪ್ಷನಲ್ ಸಬ್ಜೆಕ್ಟ್ ಇರ್ತಿತ್ತು, ಅದನ್ನು ಬರೆದವ್ರು ನಾವೆಲ್ಲ. ಅವರ್ಸ್ ಇಸ್ ದ ಲಾಸ್ಟ್ ಬ್ಯಾಚ್ ಇನ್ಫ್ಯಾಕ್ಟ್. ಸೊ ರೆಲೆವೆಂಟ್ ಯಾವುದು ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇರುತ್ತೆ ಅದರಲ್ಲಿ ಇದನ್ನ ನೋಡಿ ನೀವು ತಯಾರಾಗಬೇಕಾಯ್ತದೆ. ನೆಕ್ಸ್ಟ್, ಇದು ಏನೇನಪ್ಪ ರೆಫರೆನ್ಸ್ ಮಾಡಬೇಕು? ಇಂಡಿಯನ್ ಕರೆಂಟ್ ಅಫೇರ್ಸ್ಗೆ ಇಂಡಿಯನ್ ಎಕ್ಸ್ಪ್ರೆಸ್, ಎಕನಾಮಿಕ್ ಟೈಮ್ಸ್, ಹಿಂದೂ. ಇಂಡಿಯನ್ ಹಿಸ್ಟ್ರಿಗೆ ಬಿಪಿನ್ ಚಂದ್ರ, ರಾಮಚಂದ್ರ ಗುಹಾ ಪುಸ್ತಕಗಳು. ಕಾನ್ಸ್ಟಿಟ್ಯೂಷನ್ ಲಕ್ಷ್ಮೀಕಾಂತ್, ಜಿಯೋಗ್ರಫಿ NCERT ಟೆಕ್ಸ್ಟ್ ಬುಕ್, ಎನ್ವಿರಾನ್ಮೆಂಟ್ NCERT ಟೆಕ್ಸ್ಟ್ ಬುಕ್. ಉಳಿದಿದ್ದೆಲ್ಲ ಮೆಂಟಲ್ ಎಬಿಲಿಟಿ RS ಅಗರ್ವಾಲ್. ಇಂಗ್ಲಿಷ್ ಕಾಂಪ್ರಹೆನ್ಷನ್ಗೆ ನ್ಯೂಸ್ ಪೇಪರ್ ಓದುವುದರಿಂದ ಬರ್ತದೆ. ಇದೆಲ್ಲ ಟೋಟಲ್ ಮಾರ್ಕ್ಸ್, ಯಾವ್ದಾವ್ದು ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದು. ಕ್ವಾಲಿಫೈಯಿಂಗ್ ಎಕ್ಸಾಮ್, ಒಂದು ಕನ್ನಡ, ನಮ್ದು ಕನ್ನಡ ಇರ್ತದೆ, ಇನ್ನೊಂದು ಇಂಗ್ಲಿಷ್ ಇರ್ತದೆ. ಬಹಳಷ್ಟು ಜನ ಈ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನನ್ನೊಬ್ಬ ಪ್ರೊಬೇಷನರ್ ಇದ್ದು, ಅವ್ರ ಪ್ರೊಬೇಷನರ್ ಎಲ್ಲಾ ಪರೀಕ್ಷೆಗಳನ್ನು ತುಂಬಾ ಚೆನ್ನಾಗಿ ಬರೆದು ಅವ್ರದೇನು ಲ್ಯಾಂಗ್ವೇಜ್ ಇತ್ತು ಆ ಲ್ಯಾಂಗ್ವೇಜ್ ಅಲ್ಲೇ ಫೇಲ್ ಆಗಿಬಿಟ್ಟಿದ್ರು. ಹಂಗಾಗೋದು ಬೇಡ. ಸೊ ಯು ಹ್ಯಾವ್ ಟು ಈಕ್ವಲಿ ಫೋಕಸ್ ಆನ್ ಕ್ವಾಲಿಫೈಯಿಂಗ್ ಲ್ಯಾಂಗ್ವೇಜಸ್. ನೆಕ್ಸ್ಟ್, GS ಪೇಪರ್ 1 ಕಲ್ಚರ್, ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಮತ್ತು ಸೊಸೈಟಿ ಬಗ್ಗೆ ಇರ್ತದೆ. ಹಿಸ್ಟ್ರಿ, ವರ್ಲ್ಡ್ ಜಿಯೋಗ್ರಫಿ, ಕಲ್ಚರ್ ಮತ್ತು ಸೊಸೈಟಿ. ಎಷ್ಟು ಜನ ಪ್ರಿಲಿಮ್ಸ್ ಬರೆದಿದ್ದೀರಾ? ಓಕೆ. ಎಷ್ಟು ಜನ ಬರಿಬೇಕು ಅನ್ಕೊಂಡಿದ್ದೀರಾ? ಓಕೆ. ಎಷ್ಟು ಜನ KS ಬರೆದಿದ್ದೀರಾ? ಬರೆದಿರೋರು, ಪ್ರಿಲಿಮ್ಸ್ ಅಟೆಂಪ್ಟ್ ಕೊಟ್ಟವರು. ಓಕೆ. ಎಷ್ಟು ಜನ IAS ಮೇನ್ಸ್ ಬರೆದಿದ್ದೀರಾ? ಒಂದು, ಒಬ್ನೇಣ, ಎರಡು, ಇಬ್ರು. ಓಕೆ. ಸೊ ಇದನ್ನ ಬಹಳಷ್ಟು ಜನರಿಗೆ ಹೊಸದ ಅನ್ಸುತ್ತೆ. ಅವ್ರು ಇಬ್ಬರನ್ನ ಬಿಟ್ರೆ ಶುಡ್ ಗೋ ಥ್ರೂ ಇಟ್. ಅದನ್ನ ತಿಳ್ಕೊಳ್ಬೇಕು, ಏನು ಓದಬೇಕು ಏನು ಓದಬಾರ್ದು ಅನ್ನೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ದಿ ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ದ ಡಿಸ್ಕಸ್ ಶುಡ್ ಬಿ ಆನ್ ಪಾಸಿಟಿವ್, ನೆಗೆಟಿವ್ ಅಂಡ್ ಎಫೆಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ವುಮೆನ್ ಇನ್ ಇಂಡಿಯಾ. ಈ ತರದ್ದು 2015 ಕ್ವಶನ್ ಕೆಲವೊಂದಿಷ್ಟು ಕೊಟ್ಟಿದ್ವಿ ನಾವು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾವ ತರ ಬರ್ತವೆ ಅಂತೇಳಿ. ಟು ವಾಟ್ ಎಕ್ಸ್ಟೆಂಟ್ ಕ್ಯಾನ್ ಜರ್ಮನಿ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ದಿ Second World War? ಡಿಸ್ಕಸ್ ಕ್ರಿಟಿಕಲಿ. ಜರ್ಮನಿ ಎರಡನೆಯ ಮಹಾಯುದ್ಧಕ್ಕೆ ಬರೆದಿದ್ದೀರ ನೀವು, ಯಾವ ತರ ಕಾರಣ ಅನ್ನೋದನ್ನ ಕ್ರಿಟಿಕಲಿ ಡಿಸ್ಕಸ್ ಅಂತ ಕೊಟ್ಟವ್ರೆ. ಅದ್ರ ಪರಿಪೂರ್ಣ ಅವಗಾಹನೆ ಓದಿದ್ರೆ, ಬ್ಯಾಕ್ಗ್ರೌಂಡ್ ಇದ್ರೆ ಮಾತ್ರ ಗೊತ್ತಾಯ್ತದೆ ಅದು. ನೆಕ್ಸ್ಟ್, ಪೇಪರ್ 2 ಗವರ್ನೆನ್ಸ್, ಪಾಲಿಟಿ, ವೆಲ್ಫೇರ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರುತ್ತೆ. ಇಟ್ಸ್ ಅ ವಾಸ್ಟ್ ಸಿಲೆಬಸ್. ಇನ್ಫ್ಯಾಕ್ಟ್ ಕ್ವಶನ್ ಪೇಪರ್ ಇಯರ್ ಟು ಇಯರ್ ದೇ ವಿಲ್ ಬಿ ಡೈನಾಮಿಕ್, ಚೇಂಜ್ ಆಗ್ತಾ ಹೋಗುತ್ತೆ. ಎಸ್ಟರ್ಡೇ ನಿಮಗೆ ಕ್ಲಾಸ್ ತಗೋಬೇಕು ಅನ್ನೋ ಕಾರಣಕ್ಕೆ ಕೆಲವೊಂದಿಷ್ಟು ಕ್ವಶನ್ ಪೇಪರ್ ತೆಗೆದು ನೋಡ್ತಾ ಇದ್ದೆ ನಾನು. ದೇವರಾಣೆ, ನಾನೇ ಬರೆದ್ರು ಪಾಸ್ ಆಗಲ್ಲ ಈ ವರ್ಷ. ಆ ರೀತಿ ಟಫ್ ಇರುತ್ತೆ. ಇಯರ್ ಬೈ ಇಯರ್ ದ ಟಫ್ನೆಸ್ ಆಫ್ ಎಕ್ಸಾಮಿನೇಷನ್ ವಿಲ್ ಇನ್ಕ್ರೀಸ್. ನಿಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೆ ನೀವೆಲ್ಲ ಬಹಳ ಬುದ್ಧಿವಂತರೇ ಆಕ್ಚುಲಿ ಅದ್ರಲ್ಲಿ ಪಾಸ್ ಆಗ್ತೀರಾ ಅಂತಂದ್ರೆ, ನಾನು ವಾಪಸ್ ಬರೆದ್ರು ಕೂಡ ಪಾಸ್ ಆಗಲ್ಲ, ಅಷ್ಟು ಟಫ್ ಕ್ವಶನ್ ಪೇಪರ್ ಇದೆ. ಆಯ್ತೀನಿ, ಒಂದ್ ವರ್ಷ ಕಂಪ್ಲೀಟ್ ಆಗಿ ಓದಿದ್ರೆ ಪಕ್ಕ ಕೂತ್ಕೊಂಡು ಎಲ್ಲ ಕೆಲಸ ಸೈಡ್ ಇಟ್ಟು ಓದಿದ್ರೆ ಪಕ್ಕ ಹಾಗೆ ಆಗ್ತೀವಿ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಸೊ ಗವರ್ನೆನ್ಸ್ ಅಂಡ್ ಪಾಲಿಟಿಗೆ ಲಕ್ಷ್ಮೀಕಾಂತ್, ನ್ಯೂಸ್ ಪೇಪರ್, ಇವೆಲ್ಲ ಉಳಿದಿದ್ದೆಲ್ಲ ರೆಫರೆನ್ಸ್ಗಳು ನಿಮಗಾಗಿ ಎಲ್ಲ ಓದ್ಬೇಕು. ನೆಕ್ಸ್ಟ್, ದಿಸ್ ದ ಥರ್ಡ್ ಪೇಪರ್, ಎಕಾನಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಡಿಸಾಸ್ಟರ್, ಬಯೋಡೈವರ್ಸಿಟಿ ಅಂಡ್ ಸೆಕ್ಯೂರಿಟಿ. ಎಕನಾಮಿಕ್ಸ್ಗೆ 11th and 12th NCERT ಬುಕ್ಸ್, ರಮೇಶ್ ಸಿಂಗ್ ಅಂತ
ಒಂದು ಪುಸ್ತಕ ಇದೆ, ಬಹಳ ದೊಡ್ಡದಿದೆ ಅದು, ಬಟ್ ಅದ್ರಲ್ಲಿ ಸೆಲೆಕ್ಟಿವ್ ರೀಡಿಂಗ್ ಬೇಸ್ಡ್ ಆನ್ ಚಾಪ್ಟರ್ಸ್ ಮಾಡ್ಬೇಕು. ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಡೆಫಿನಿಟ್ ಕ್ವಶನ್ ಗಳು ಕೇಳ್ತಾರಲ್ಲ, ಎಕ್ಸ್ಪ್ಲೇನ್ ಆಗ್ತಿರಂಗಿಲ್ಲ, ಅಂಕಿ ಅಂಶಗಳಿಗೋಸ್ಕರ ಅದು ಬೇಕಾಯ್ತದೆ. ಎನಿ ನ್ಯೂ ಕಮಿಟಿ ರಿಪೋರ್ಟ್ಸ್ ಆರ್ ಸ್ಪೀಚಸ್ ಯಾವ್ದೊಂದು ಹೊಸ ಕಮಿಟಿ ಅಪಾಯಿಂಟ್ ಆಗಿರುತ್ತೆ, ಜುಡಿಷಿಯಲ್ ರಿಫಾರ್ಮು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮು, ಪೊಲೀಸ್ ರಿಫಾರ್ಮು, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿನೋ, ಪಾವರ್ಟಿ ಇರಾಡಿಕೇಶನ್, ಅರ್ಬನೈಸೇಷನ್, ಗ್ಲೋಬಲೈಸೇಷನ್, ಎನ್ವಿರಾನ್ಮೆಂಟಲ್ ಕಾಸಸ್, ಅಫಾರೆಸ್ಟೇಷನ್, ಡಿಫಾರೆಸ್ಟೇಷನ್ಸ್, ಅಂತದ್ದೇನ್ರಿದ್ರೆ ಅದನ್ನ ನೋಡ್ಕೋಬೇಕು. ಅಗ್ರಿಕಲ್ಚರ್ ವಿಜನ್ IAS ಅಕಾಡೆಮಿ ನೋಟ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ. ಈ ಅಗ್ರಿಕಲ್ಚರ್ ಕುರಿತಂತೆ ಏನ್ ಕ್ವಶನ್ ಬರುತ್ತಲ್ಲ 3rd ಪೇಪರ್ ಅಲ್ಲಿ, ವಿಜನ್ IAS ಅಕಾಡೆಮಿ ಅವರು ತುಂಬಾ ಚೆನ್ನಾಗಿದೆ ನೋಟ್ಸ್ ಅಂತ ಹೇಳಿದ್ರು. ಅದಕ್ಕೆ ಅದನ್ನ ಹಾಕಿದೀನಿ. ದೀಸ್ ಆರ್ ದ ಇವನ್ ಅಲ್ಟಿಮೇಟ್ ಅಲ್ಲ, ಅಂತಿಮನೂ ಅಲ್ಲ. ದಿಸ್ ಇಸ್ ಮೈ ಒಪಿನಿಯನ್. ಇಟ್ ಮೈಟ್ ಚೇಂಜ್, ಇಟ್ ಈಸ್ ಸಬ್ಜೆಕ್ಟ್ ಟು ಕರೆಕ್ಷನ್ಸ್. ಸೊ ಯು ಶುಡ್ ಡೂ ರಿಸರ್ಚ್, ವೆರಿಫೈ ಇಟ್, ದೆನ್ ಟೇಕ್ ಇಟ್. ಲ್ಯಾಂಡ್ ರಿಫಾರ್ಮ್ಸ್, ಬಿಪಿನ್ ಚಂದ್ರ 3 ಚಾಪ್ಟರ್ ಲ್ಯಾಂಡ್ ರಿಫಾರ್ಮ್ಸ್ ಏನಿದೆ ಅದನ್ನು ಓದಿಕೊಂಡ್ರೆ ಸಾಕು. 29, 30 ಮತ್ತು 31 ಸೈನ್ಸ್ ಅಂಡ್ ಟೆಕ್ನಾಲಜಿ ನ್ಯೂಸ್ ಪೇಪರ್ ಅಂಡ್ ಕಂಪೈಲೇಷನ್, ಎನಿ ಕಂಪೈಲೇಷನ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ARC ರಿಪೋರ್ಟ್ ಅಂಡ್ ಎನಿ ರೀಸೆಂಟ್ ಇವೆಂಟ್ಸ್, ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಆರ್ಟಿಕಲ್ಸ್, ಕೋಚಿಂಗ್ ಮಟೀರಿಯಲ್ ಏನು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಕೊಡ್ತಾರೆ ಅದನ್ನ ಓದಬೇಕು. ನ್ಯೂಸ್ ಪೇಪರ್ ಅಂಡ್ ಯೋಜನಾ 3rd ಪೇಪರ್ಗೆ. ನೆಕ್ಸ್ಟ್ 4th ಪೇಪರ್ ಇದೆಲ್ಲ ಎಥಿಕ್ಸ್, ಇಂಟಿಗ್ರಿಟಿ, ಅದು ಪರ್ಸನಾಲಿಟಿ ಬಗ್ಗೆ ಇರುತ್ತೆ. ಇಟ್ ಕಂಪ್ಲೀಟ್ಲಿ ಚೆಕ್ಸ್ ಯು. ನಾನು ಮೊದಲೇ ಹೇಳಿದ ಹಾಗೆ ನೀವು ಬರೆಯುವ ಉತ್ತರದಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ, ಮೊರಾಲಿಟಿ ಅನ್ನೋದು ಅದ್ರ ಮೇಲೆ ಇರ್ತದೆ. ಅದಕ್ಕೆ ಪ್ರಿಪರೇಷನ್ ಬೇಕಾಗಲ್ಲ, ಬಟ್ ಕೆಲವೊಂದಿಷ್ಟು ಪುಸ್ತಕಗಳು ಬಂದಿದೆ ಆಲ್ರೆಡಿ. ಏನ್ ಅನಿಸುತ್ತೆ ಇಂಥ ಸಂದರ್ಭವನ್ನು ಕೊಟ್ಟಾಗ ನೀವೇನ್ ಮಾಡ್ತೀರಾ, ಅದೆಲ್ಲ ಪ್ರಶ್ನೆಗಳು ಇರುತ್ತೆ ಅದರಲ್ಲಿ. ಬ್ಯಾಲೆನ್ಸ್ ಸ್ಟ್ಯಾಂಡ್ ಇರಬೇಕು, ಕ್ಲಿಯರ್ ಮೈಂಡ್ ಇರ್ಬೇಕು. ಕೆಲವೊಂದಿಷ್ಟು ಜನ ರೈಟು, ಲೆಫ್ಟ್, ಸೆಂಟರ್ ಅಂತ ತಲೆ ಕೆಡಿಸ್ಕೊಬೇಡ್ರಿ ಅವಕ್ಕೆಲ್ಲ. ವಾಟ್ ಎವರ್ ಯು ಆರ್ ಪ್ರೊಜೆಕ್ಟ್ ಅಷ್ಟೇ. ನೀವೇನದಿರಿ ಅನ್ನೋದನ್ನು ಪ್ರೊಜೆಕ್ಟ್ ಮಾಡಿ. ಇದು ಎಲ್ಲವೂ ಬೇಕು. ಉದಾಹರಣೆಗೆ ಭಾರತ ಹಿಂದುಳಿಯಲಿಕ್ಕೆ ಕಾರಣ ಏನು ಅಂತ ಕೇಳಿ, ನಮ್ದು ಟೆಸ್ಟ್ ಸೀರೀಸ್ ನಡೆದಾಗ ಟಾರ್ಗೆಟ್ IAS ಅಲ್ಲಿ ಕೇಳಿದಾಗ ನನ್ನ ಉತ್ತರ ಹೆಂಗಿತ್ತು ಅಂತಂದ್ರೆ, ಕಂಪ್ಲೀಟ್ ಜನರ ಮೈಂಡ್ ಸೆಟ್ ಬಗ್ಗೆ ಬರೆದಿದ್ದೆ ನಾನು. ಜನರ ಮೈಂಡ್ ಸೆಟ್ ಸುಧಾರಣೆ ಆದ್ರೆ ಹೇಗೆ ದೇಶ ಅಭಿವೃದ್ಧಿ ಆಯ್ತದೆ. ಕೇವಲ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟುವುದರಿಂದ, ದೊಡ್ಡ ದೊಡ್ಡ ರೋಡ್ಗಳನ್ನ ಮಾಡೋದ್ರಿಂದ, ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಇಡುವುದರಿಂದ ದೇಶ ಅಭಿವೃದ್ಧಿ ಆಗಲ್ಲ. ಫಸ್ಟ್ ಜನ ಸುಧಾರಣೆ ಆಗ್ಬೇಕು. ನಮ್ಮ ಯದ್ಭಾವಂ ತದ್ಭವತಿ, ಮನಸ್ಸು ಸುಧಾರಣೆ ಆಗ್ಬೇಕು. ಇದಾದ್ಮೇಲೆ ಔಟರ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೇಕು. ಇನ್ನರ್ ಕ್ಲೀನಿಂಗ್ ಫಸ್ಟ್, ದೆನ್ ಔಟರ್ ಕ್ಲೀನಿಂಗ್ ಅಂತ ಬರೆದಿದ್ದೆ. ಪರವಾಗಿಲ್ಲ, ಅದಕ್ಕೂ ಮಾರ್ಕ್ಸ್ ಬಂತ. ಹಂಗ ಇಟ್ ಡಿಪೆಂಡ್ಸ್. ವಾಟ್ ಎವರ್ ಯು ಆರ್, ಯು ಶುಡ್ ಪ್ರೊಜೆಕ್ಟ್ ಇಟ್ ಅಷ್ಟೇ. ನೀವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಬ್ಯಾಲೆನ್ಸ್, ರೈಟ್, ಲೆಫ್ಟ್, ಸೆಂಟರ್, ಕಮೆಂಟ್ ಹಾಗೂ ಮಾಡಬಹುದು, ಹೀಗೂ ಮಾಡಬಹುದು. ಹೀಗೆ ಮಾಡಿದ್ರೆ ಸರಿಯಾಗಿತ್ತು. ಅಡ್ಡಗೋಡೆ ಮೇಲೆ ದೀಪ ಇಡಬಾರ್ದು. ವಿ ಆರ್ ನಾಟ್ ಮ್ಯಾನೇಜರ್ಸ್. IAS IPS ಅಧಿಕಾರಿಗಳು ಸಿಇಒಗಳಲ್ಲ, ಕಂಪನಿ ಸಿಇಒಗಳಲ್ಲ, ಹೋಟೆಲ್ ಅಲ್ಲಿರೋ ರಿಸೆಪ್ಷನಿಸ್ಟ್ ಅಲ್ಲ ಎಲ್ಲರನ್ನು ಪ್ಲೀಸ್ ಮಾಡ್ಲಿಕ್ಕೆ. ಯು ಹ್ಯಾವ್ ಟು ಟೇಕ್ ಅ ಫರ್ಮ್ ಡಿಸಿಷನ್. ಸೇ ಎಸ್ ಆರ್ ನೋ, ರೈಟ್ ಆರ್ ರಾಂಗ್, ದಟ್ಸ್ ಆಲ್.